ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತು 2024-25ನೇ ಸಾಲಿನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಒಂದು ಅತ್ಯಂತ ಸಂತಸದ ಒಂದು ವಿಷಯ ಏನಂದರೆ, ಕಳೆದ ಮಾರ್ಚ್ನಲ್ಲಿ ನಡೆದಂತಹ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಡೆಸಿದಂತಹ ದ್ವಿತೀಯ PUC ಪರೀಕ್ಷೆಯ ಎಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇರುವಂತಹ ಅಥವಾ ಕಾಯುತ್ತಿರುವಂತಹ ಒಂದು ಪ್ರಮುಖವಾದಂಥದ್ದು ಅಂದರೆ ಆ ರಿಸಲ್ಟ್ ನಾಳೆ ಫಲಿತಾಂಶ ಘೋಷಣೆ ಆಗಲಿದೆ. ಆ ಫಲಿತಾಂಶ ಘೋಷಣೆಯ ಬಗ್ಗೆ ಮಾಧ್ಯಮ ಪ್ರಕಟಣೆಯನ್ನು ಇವತ್ತು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ ಬೆಂಗಳೂರು ಇವರು ಇವತ್ತು ಮಾಧ್ಯಮ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ತಾವೆಲ್ಲ ನೋಡ್ಬೋದು, ಇಲ್ಲಿ ಮಾರ್ಚ್ 2025ರ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯನ್ನು ದಿನಾಂಕ 1-3-2025ರಿಂದ 23-2025ರವರೆಗೆ ನಡೆಸಲಾಯಿತು. ಎಲ್ಲ ವಿಷಯಗಳ ಉತ್ತರ ಪತ್ರಿಕೆ ಮೌಲ್ಯಮಾಪನ ಕಾರ್ಯವು ಮುಕ್ತಾಯವಾಗಿರುತ್ತದೆ. ದ್ವಿತೀಯ PUC ಪರೀಕ್ಷೆಯ ಫಲಿತಾಂಶ ಪ್ರಕಟಿಸುವ ಸಂಬಂಧ ದಿನಾಂಕ 8-4-2025ರಂದು ಮಧ್ಯಾಹ್ನ 12:30 ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮೌಲ್ಯ ನಿರ್ಣಯ ಮಂಡಳಿ ಮಾನ್ಯ ಸಚಿವರು ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆಯವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿ ಕರೆಯಲಾಗಿದೆ. ಫಲಿತಾಂಶವನ್ನು krresult.nic.in ಜಾಲತಾಣದಲ್ಲಿ ದಿನಾಂಕ 8-4-2025 ಮಧ್ಯಾಹ್ನ 1:30 ನಂತರ ವೀಕ್ಷಿಸಬಹುದಾಗಿದೆ. ಅಂದರೆ 12:30ಕ್ಕೆ ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಆ ಒಂದು ಫಲಿತಾಂಶವನ್ನು ಘೋಷಣೆ ಮಾಡಲಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಮಧ್ಯಾಹ್ನ 1:30 ಗಂಟೆಯ ನಂತರ krresult.nic.in ಎನ್ನುವಂತಹ ವೆಬ್ಸೈಟಿಗೆ ಹೋಗಿ ನೀವು ಫಲಿತಾಂಶವನ್ನು ನೋಡಬಹುದು, ಪಡೆದುಕೊಳ್ಬೋದು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಯಶಸ್ವಿಯಾಗಲಿ, ಎಲ್ಲ ವಿದ್ಯಾರ್ಥಿಗಳು ಪಾಸಾಗಲಿ, ಮುಂದಿನ ಒಂದು ಭವಿಷ್ಯಕ್ಕೆ ತಯಾರಾಗ್ರಿ. ಅಕಸ್ಮಾತ್ ನೀವೇನಾದರೂ ಆ ಒಂದು ಕ್ಲಿಯರ್ ಆಗಿರದೇ ಇದ್ದರೆ ಮತ್ತೆ ನಿಮಗೆ ಮತ್ತೊಂದು 2ನೇ ಪರೀಕ್ಷೆ ನಡೀತಾ ಇದೆ. ಆಗ ನೀವು ಚೆನ್ನಾಗಿ ಓದಿ ಅದನ್ನು ಪರೀಕ್ಷೆ ಪಾಸ್ ಮಾಡ್ಬೋದು. ಎಲ್ಲರೂ ಪಾಸಾಗಲಿ ಅನ್ನುವಂಥ ಒಂದು ಶುಭ ಹಾರೈಕೆಯೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.